ಅಲ್ಲೇ ಬರೋದು. ಅಲ್ಲೇ ಗುಂಡಿ ಕೊಟ್ಟು ಬಿದ್ದುಬಿಟ್ಟು ಬಹಳ ಅವ್ಯವಸ್ಥೆ ಇರೋದ್ರಿಂದ ನಮ್ಮ ತಾಲೂಕಿನ ಬೇಗ ಇದೊಂದು ರೋಡ್ ಮಾಡಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಂತ ಇದ್ವಿ. ನೈಟ್ ಟೈಮ್ ಓಡಾಡಕ್ಕಾಗಲ್ಲ, ಗುಂಡಿ ಕೊಟ್ಟರುಗಳಲ್ಲಿ ಗಾಡಿಗಳು ಊದ್ಕೊಂತ ಇದ್ದಾವೆ, ಲೋಡ್ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಹಂಗಾಗಿ ಇದಕ್ಕೆ ನಾಟಿ ಮಾಡ್ತಾ ಇದೀವಿ. ಇದಕ್ಕೇನಾರ ಕ್ರಮ ಕೈಗೊಳ್ಳದಲ್ಲೇ ಇದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ KB ಕ್ರಾಸ್ ರೋಡ್ ಬಂದ್ ಮಾಡಿ ಒಂದಿಷ್ಟು ಸ್ಟ್ರೈಕ್ ಕುತ್ಕೊಂತೀವಿ ನಾವು. ಹಾಗಾಗಿ ಮಲ್ಲಘಟ್ಟ ಕೆರೆಗೆ ಹೋಗಕ್ಕೆ ಗಂಗಾಸ್ಥಾನಕ್ಕೆ ದೇವರು ಎಲ್ಲ ಇಲ್ಲಾಸಿ ಓಡಾಡ್ತಾ ಇದ್ದಾವೆ. ದಯವಿಟ್ಟು ಇದೊಂದು ರೋಡನ್ನು ತಿಪ್ಟೂರು ಲಾಸ್ಟ್ ಎಂಡ್ವರೆಗೂ ಹೋಗುತ್ತೆ ಈ ರೋಡು. ಇದಕ್ಕಾಗಿ PW ಇಂಜಿನಿಯರ್ ಆಗಲಿ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆಗಲಿ ಯಾರು ಈ ಕಡೆ ಗಮನನೇ ಹರಿಸಿಲ್ಲ. ಸುಮಾರು ಒಂದು 3-4 ಸಲ ಹೋಗಿ ನಾವು ಹೇಳಿ ಎಲ್ಲ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಚಿರತೆ ಕಾಟ ಜಾಸ್ತಿ ಆಗಿದೆ. ಹಂಗಾಗಿ ಇಲ್ಲಿ ಜಾಸ್ತಿ ಶಾಲೆಗೆ ಹೋಗತಕ್ಕಂಥ ಹುಡುಗರು ಈ ನೀರೊಳಗಾಗಿ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಗಮನ ಹರಿಸಿ ಬೇಗ ಈ ಒಂದು 15 ತಿಂಗಳೊಳಗಾಗಿ ಕಾಮಗಾರಿ ಹಿಡಿತಾರೆ ನಮ್ಮ ಶಾಸಕರನ್ನ ಒಂದು ಭರವಸೆ ಮೇಲೆ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ. TB ನರೇಂದ್ರ, ತೊರಮಾನಹಳ್ಳಿ. ಬಂಧುಗಳೇ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕಸಬಾ ಹೋಬಳಿಗೆ ಸೇರಿದಂಥ ತೊರಮಾನಹಳ್ಳಿ ಗ್ರಾಮದಲ್ಲಿ ರೋಡು ಅವ್ಯವಸ್ಥೆಯಿಂದ ಕೂಡಿದ್ದು ಈಗಾಗಲೇ ಭಾಳಷ್ಟು ಜನ ಅಪಘಾತಗೀಡಾಗಿ ಆಸ್ಪತ್ರೆಗೆ ಹೋಗಿ ಮರಣ ಹೊಂದಿರುವ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ. ಸುಮಾರು ಈ ರೋಡಿಂದ ಸುಮಾರು ಒಂದು 20-25 ಊರು ಹಳ್ಳಿಗಳಿಗೆ ಜನರು ಪ್ರಾಣ ಬೆಳೆಸ್ತಿದ್ದಾರೆ. ಹಾಗಾಗಿ ದಯಮಾಡಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ MP ಕೃಷ್ಣಪ್ಪನವರು ಹಾಗೂ MP ಸಾಹೇಬರಾದ ಸೋಮಣ್ಣವರು ಗಮನ ಹರಿಸಿ ಕೂಡಲೇ ಈ ದಯಮಾಡಿ ಇಲ್ಲಿ ತುಂಬ ಎಲ್ಲ ಪ್ರಾಣಕ್ಕಂತ ರೈತರು ಓಡಾಡೋಕ್ಕೆ ತುರುವೇಕೆರೆಗೆ ಹೋಗ್ಬೇಕು ಬರಬೇಕು, ದಿನನಿತ್ಯ ಕಾರ್ಯಕ್ರಮ ಇರ್ತದೆ. ಹಾಗಾಗಿ ಕೂಡಲೇ ಬಗೆಹರಿಸಬೇಕು. ಇಲ್ಲಾಂದರೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಇದನ್ನ ತುರುವೇಕೆರೆಯನ್ನ ತಾಲೂಕು ದಂಡಾಧಿಕಾರಿಗಳ ಮುಂದೆ ಒಂದು ದಿನದ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ. ದಯಮಾಡಿ ತಹಸೀಲ್ದಾರ್ ಅವರು ಹಾಗೂ ಸಂಬಂಧಪಟ್ಟ PWD ಅಧಿಕಾರಿಗಳು ಹಾಗೂ ಸರ್ಕಾರದ ಲೋಕಾಭಿವೃದ್ಧಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಇದು ಗಮನ ಹರಿಸಿ ಈ ಕೂಡಲೇ ಇಂಥ ತುರುವೇಕೆರೆ ತಾಲೂಕಲ್ಲಿ ಈ ಥರ ರೋಡ್ಗಳು ಭಾಳಷ್ಟಿದೆ. ಎಲ್ಲರೂ ಜನಗಳು ಬಿದ್ದು ಕಾಲು ಕೈಗಳು ಮುರಾಕೊಂಡು ಪರಿಸ್ಥಿತಿ ಬರ್ತಾಯಿದೆ. ಜನಗಳಿಗೆ ಬೂಸ ತರೋದು, ಮತ್ತೊಂದು ತರೋದು ಇದು ತುಂಬ ಅವಶ್ಯಕತೆಯಾದ ರಸ್ತೆ. ಹೀಗಾಗಿ ಬಿದ್ದು ಹಾಳಾಗಿ ನೀರು ಮಳೆ ಬಂದ ನೀರು ನಿಂತು ಹೋಗೋಕ್ಕೆ ಆಗಲ್ಲ, ಗಾಡಿಗಳು ಉಣ್ಕೊಂತವೆ, ತೆಳ್ಳಾಡಬೇಕು. ಹಂಗಾಗಿ ದಯಮಾಡಿ ಗಮನಿಸಿ, ಮೂಲಭೂತ ಸೌಕರ್ಯ ರಸ್ತೆ, ನೀರು ಇದು ಆಗಲಿಲ್ಲ ಅಂತಂದರೆ ನಾವು ತುಂಬ ನಾವೇ ಟಾಸ್ಕ್ ಕಟ್ತಾ ಇದ್ದೀವಿ ಜನಸಮೂಹ. ದಯಮಾಡಿ ಇದನ್ನು ಗಮನ ಹರಿಸಿ ಈ ಕೂಡಲೇ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿ ಸಂಬಂಧಪಟ್ಟಾಗಿ ಇದನ್ನು ಸರಿ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಮಾನ್ಯ ಶಾಸಕರು ದಯಮಾಡಿ ಗಮನ ಹರಿಸಿ. ತಾಲೂಕಿನ ಭಾಳಷ್ಟು ರೋಡ್ಗಳು ಹಿಂಗೆ ಆಗಿದೆ. ವಿಶೇಷವಾಗಿ ನಾನೊಂದು 10 ವರ್ಷದಿಂದ ಇದನ್ನು ನೋಡ್ತಾ ಇದ್ದೀನಿ. ರಸ್ತೆ ಇದು ಸರಿ ಆಗಲೇ ಇಲ್ಲ. ಭಾಳಷ್ಟು ಶಾಸಕರು ಬಂದರೂ ಸಹ ಇದು ಸರಿಯಾಗಿಲ್ಲ. ದಯಮಾಡಿ ತಾವು ಬೇರೆ ಅನುದಾನ ಆಗೋದು ಬೇರೆ ಊರಿಗೆ ಆಗ್ತಿರೋ ಗೊತ್ತಿಲ್ಲ, ಇದು ದಯಮಾಡಿ ಕಡ್ಡಾಯವಾಗಿ ಇದನ್ನು ಹಾಕಿ ಈ ರಸ್ತೆಯನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಸುತ್ತಮುತ್ತ 20 ಹಳ್ಳಿಯ ಜನ ಸೇರ್ಕೊಂಡು ಒಂದು ದಿವಸ ಸ್ನೇಹಿತರು ಹೇಳ್ದಂಗೆ ರೋಡು ತಡೆಯೋದು, ಮತ್ತು PWD ಇಲಾಖೆ ಮುತ್ತಿಗೆ ಹಾಕೋದು, ಮತ್ತು ದಂಡಾಧಿಕಾರಿಗಳ ಕಚೇರಿ ಮುಂದೆ